ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅರ್ಜಿತ್. ವೀಕ್ಷಕರೇ, ರಸ್ತೆ ಬದಿಯಲ್ಲಿ ಯಮ ಹೊಂಡಗಳನ್ನ ಅಗದು ಹಂಗೆ ಬಿಟ್ಟಿದ್ದಾರೆ. ಬೆಂಗಳೂರು ತುಂಬಾ ಹೊಂಡ ಗುಂಡಿನೇ ಆಗಿದೆ. ಎಸ್ಪೆಷಲಿ ಫುಟ್ಪಾತ್ಗಳಲ್ಲಿ, ಮಧ್ಯ ರೋಡಲ್ಲಿ ಟ್ರಾಫಿಕ್ ಇರುತ್ತೆ, ನಡೆಯಕ್ಕಾಗಲ್ಲ. ಫುಟ್ಪಾತ್ ಅಲ್ಲಿ ಸಿಕ್ಕಾಪಟ್ಟೆ ಹೊಂಡಗಳನ್ನ ಅಗದು ಹಾಗೆ ಬಿಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಬೇರೆ ಬೇರೆ ಕಾಮಗಾರಿಗಳಿಗೋಸ್ಕರ ಹೊಂಡಗಳನ್ನ ಅಲ್ಲಲ್ಲಿ ತೆಗೆದು ಹಾಗೆ ಬಾಯ್ದೆರೆದು ನಿಂತಿದ್ದಾವೆ. ಅದಕ್ಕೊಂದು ಇಂಚು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಅಷ್ಟೇ ಅಲ್ಲ, ಬೇಗ ಬೇಗ ಕಾಮಗಾರಿ ಮುಗಿಸಿ ಅದನ್ನ ಯಥಾಸ್ಥಿತಿ ಮುಚ್ಚೋ ಕೆಲಸ ಕೂಡ ಆಗ್ತಾ ಇಲ್ಲ. ಕಾಮಗಾರಿ ಮುಗಿದ್ರೂ ಕೂಡ ಹಂಗಂಗೆ ಬಿಟ್ಟಿದ್ದಾರೆ. ಅದನ್ನ ಹೇಳೋರೆ ಕೇಳೋರೆ ಇಲ್ಲ ಆಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳು ಬರೀ ಹೊಂಡಾ ಗುಂಡಿಗಳೇ ತುಂಬಿರ್ತಕ್ಕಂಥದ್ದು. ಯಾವುದೋ ಹಳ್ಳಿ ರಸ್ತೆಗಳಾದ್ರೂ ಇದಕ್ಕಿಂತ ಬೆಟರ್ ಅನ್ನೋ ಪರಿಸ್ಥಿತಿ ಪ್ರತಿ ಏರಿಯಾದಲ್ಲೂ ಇದೆ. ರಸ್ತೆ ಬದಿಯಲ್ಲೇ ಗೋರಿಗಳಿವೆ, ಹುಷಾರ್. ಯಾರು ಪ್ರಾಣ ಬೇಕಾದ್ರೂ ಹೋಗ್ಬೋದು. ಅಮಾಯಕರ ಬಲಿಗೂ ಮುನ್ನ ಎಚ್ಚೆತ್ತುಕೊಳ್ಳಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಮ ಹೊಂಡ ತೋಡಿದಿರಲ್ಲ ರಸ್ತೆ ಬಗ್ದು ಈ ರೀತಿ. ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನೋದ ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ಛೀಮಾರಿ ಹಾಕಿತ್ತು ಕೋರ್ಟ್ ರಸ್ತೆ ಹೊಂಡ ಗುಂಡಿಗಳ ಕುರಿತಾಗಿ. ಆದ್ರೂ ಕೂಡ ನಾಚಿಕೆನೇ ಇಲ್ಲ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ರಿಯಾಲಿಟಿ ಚೆಕ್, ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್. ಉದ್ದಕ್ಕೂ ರಸ್ತೆ ಆಗದು ಬಿಟ್ಟಿದ್ದಾರೆ. ಹಂಗೆ ಬಿಟ್ಟಿದ್ದಾರೆ ನೋಡಿ. ಇದು ಪರಿಸ್ಥಿತಿ. ಅಲ್ಲಲ್ಲಿ ಪೈಪ್ಗಳನ್ನು ಜೋಡಿಸಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹಾಗೆಯೇ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ಒಂದು ಸ್ಟ್ರೆಚ್ ಅಲ್ಲಿ ಕಾಮಗಾರಿಯನ್ನ ಕ್ವಿಕ್ ಆಗಿ ಮುಗಿಸೋದಿಲ್ಲ. ಒಂದು ವೇಳೆ ಮುಗಿಸಿದ್ರು ಮೊದಲಿನ ರೀತಿಯಲ್ಲಿ ಹೊಂಡಾ ಗುಂಡಿ ಮುಚ್ಚುವಂತ ಕೆಲಸ ಆಗೋದಿಲ್ಲ. ಅಲ್ಲಿ ಅರ್ಧಂಬರ್ಧ ಮುಚ್ಚಿ ಬಿಟ್ಟಿರ್ತಾರೆ. ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡಕ್ಕೆ ಆಗಲ್ಲ. ಇನ್ನು ಮುಂದಿನ ಸಾರಿ ಅನುದಾನ ಬಂದು ಅಲ್ಲಿ ರಸ್ತೆ ಆದ್ಮೇಲೆನೆ ಅಲ್ಲಿ ವೆಹಿಕಲ್ ಸರಿಯಾಗಿ ಓಡಾಡಕ್ಕಾಗೋದು ಅಂತ ಪರಿಸ್ಥಿತಿ. ಸಿಕ್ಕಲ್ಲಿ ರಸ್ತೆಗಳನ್ನ ಬಗೆದು ಈ ರೀತಿ ಬಿಡಲಾಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅರ್ಜಿತ್. ವೀಕ್ಷಕರೇ, ರಸ್ತೆ ಬದಿಯಲ್ಲಿ ಯಮ ಹೊಂಡಗಳನ್ನ ಅಗದು ಹಂಗೆ ಬಿಟ್ಟಿದ್ದಾರೆ. ಬೆಂಗಳೂರು ತುಂಬಾ ಹೊಂಡ ಗುಂಡಿನೇ ಆಗಿದೆ. ಎಸ್ಪೆಷಲಿ ಫುಟ್ಪಾತ್ಗಳಲ್ಲಿ, ಮಧ್ಯ ರೋಡಲ್ಲಿ ಟ್ರಾಫಿಕ್ ಇರುತ್ತೆ, ನಡೆಯಕ್ಕಾಗಲ್ಲ. ಫುಟ್ಪಾತ್ ಅಲ್ಲಿ ಸಿಕ್ಕಾಪಟ್ಟೆ ಹೊಂಡಗಳನ್ನ ಅಗದು ಹಾಗೆ ಬಿಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಬೇರೆ ಬೇರೆ ಕಾಮಗಾರಿಗಳಿಗೋಸ್ಕರ ಹೊಂಡಗಳನ್ನ ಅಲ್ಲಲ್ಲಿ ತೆಗೆದು ಹಾಗೆ ಬಾಯ್ದೆರೆದು ನಿಂತಿದ್ದಾವೆ. ಅದಕ್ಕೊಂದು ಇಂಚು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಅಷ್ಟೇ ಅಲ್ಲ, ಬೇಗ ಬೇಗ ಕಾಮಗಾರಿ ಮುಗಿಸಿ ಅದನ್ನ ಯಥಾಸ್ಥಿತಿ ಮುಚ್ಚೋ ಕೆಲಸ ಕೂಡ ಆಗ್ತಾ ಇಲ್ಲ. ಕಾಮಗಾರಿ ಮುಗಿದ್ರೂ ಕೂಡ ಹಂಗಂಗೆ ಬಿಟ್ಟಿದ್ದಾರೆ. ಅದನ್ನ ಹೇಳೋರೆ ಕೇಳೋರೆ ಇಲ್ಲ ಆಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳು ಬರೀ ಹೊಂಡಾ ಗುಂಡಿಗಳೇ ತುಂಬಿರ್ತಕ್ಕಂಥದ್ದು. ಯಾವುದೋ ಹಳ್ಳಿ ರಸ್ತೆಗಳಾದ್ರೂ ಇದಕ್ಕಿಂತ ಬೆಟರ್ ಅನ್ನೋ ಪರಿಸ್ಥಿತಿ ಪ್ರತಿ ಏರಿಯಾದಲ್ಲೂ ಇದೆ. ರಸ್ತೆ ಬದಿಯಲ್ಲೇ ಗೋರಿಗಳಿವೆ, ಹುಷಾರ್. ಯಾರು ಪ್ರಾಣ ಬೇಕಾದ್ರೂ ಹೋಗ್ಬೋದು. ಅಮಾಯಕರ ಬಲಿಗೂ ಮುನ್ನ ಎಚ್ಚೆತ್ತುಕೊಳ್ಳಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಮ ಹೊಂಡ ತೋಡಿದಿರಲ್ಲ ರಸ್ತೆ ಬಗ್ದು ಈ ರೀತಿ. ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನೋದ ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ಛೀಮಾರಿ ಹಾಕಿತ್ತು ಕೋರ್ಟ್ ರಸ್ತೆ ಹೊಂಡ ಗುಂಡಿಗಳ ಕುರಿತಾಗಿ. ಆದ್ರೂ ಕೂಡ ನಾಚಿಕೆನೇ ಇಲ್ಲ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ರಿಯಾಲಿಟಿ ಚೆಕ್, ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್. ಉದ್ದಕ್ಕೂ ರಸ್ತೆ ಆಗದು ಹಂಗೆ ಬಿಟ್ಟಿದ್ದಾರೆ ನೋಡಿ. ಇದು ಪರಿಸ್ಥಿತಿ. ಅಲ್ಲಲ್ಲಿ ಪೈಪ್ಗಳನ್ನು ಜೋಡಿಸಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹಾಗೆಯೇ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ಒಂದು ಸ್ಟ್ರೆಚ್ ಅಲ್ಲಿ ಕಾಮಗಾರಿಯನ್ನ ಕ್ವಿಕ್ ಆಗಿ ಮುಗಿಸೋದಿಲ್ಲ. ಒಂದು ವೇಳೆ ಮುಗಿಸಿದ್ರು ಮೊದಲಿನ ರೀತಿಯಲ್ಲಿ ಹೊಂಡಾ ಗುಂಡಿ ಮುಚ್ಚುವಂತ ಕೆಲಸ ಆಗೋದಿಲ್ಲ. ಅಲ್ಲಿ ಅರ್ಧಂಬರ್ಧ ಮುಚ್ಚಿ ಬಿಟ್ಟಿರ್ತಾರೆ. ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡಕ್ಕೆ ಆಗಲ್ಲ. ಇನ್ನು ಮುಂದಿನ ಸಾರಿ ಅನುದಾನ ಬಂದು ಅಲ್ಲಿ ರಸ್ತೆ ಆದ್ಮೇಲೆನೆ ಅಲ್ಲಿ ವೆಹಿಕಲ್ ಸರಿಯಾಗಿ ಓಡಾಡಕ್ಕಾಗೋದು ಅಂತ ಪರಿಸ್ಥಿತಿ. ಸಿಕ್ಕಲ್ಲಿ ರಸ್ತೆಗಳನ್ನ ಬಗೆದು ಈ ರೀತಿ ಬಿಡಲಾಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅರ್ಜಿತ್. ವೀಕ್ಷಕರೇ, ರಸ್ತೆ ಬದಿಯಲ್ಲಿ ಯಮ ಹೊಂಡಗಳನ್ನ ಅಗದು ಹಂಗೆ ಬಿಟ್ಟಿದ್ದಾರೆ. ಬೆಂಗಳೂರು ತುಂಬಾ ಹೊಂಡ ಗುಂಡಿನೇ ಆಗಿದೆ. ಎಸ್ಪೆಷಲಿ ಫುಟ್ಪಾತ್ಗಳಲ್ಲಿ, ಮಧ್ಯ ರೋಡಲ್ಲಿ ಟ್ರಾಫಿಕ್ ಇರುತ್ತೆ, ನಡೆಯಕ್ಕಾಗಲ್ಲ. ಫುಟ್ಪಾತ್ ಅಲ್ಲಿ ಸಿಕ್ಕಾಪಟ್ಟೆ ಹೊಂಡಗಳನ್ನ ಅಗದು ಹಾಗೆ ಬಿಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಬೇರೆ ಬೇರೆ ಕಾಮಗಾರಿಗಳಿಗೋಸ್ಕರ ಹೊಂಡಗಳನ್ನ ಅಲ್ಲಲ್ಲಿ ತೆಗೆದು ಹಾಗೆ ಬಾಯ್ದೆರೆದು ನಿಂತಿದ್ದಾವೆ. ಅದಕ್ಕೊಂದು ಇಂಚು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಅಷ್ಟೇ ಅಲ್ಲ, ಬೇಗ ಬೇಗ ಕಾಮಗಾರಿ ಮುಗಿಸಿ ಅದನ್ನ ಯಥಾಸ್ಥಿತಿ ಮುಚ್ಚೋ ಕೆಲಸ ಕೂಡ ಆಗ್ತಾ ಇಲ್ಲ. ಕಾಮಗಾರಿ ಮುಗಿದ್ರೂ ಕೂಡ ಹಂಗಂಗೆ ಬಿಟ್ಟಿದ್ದಾರೆ. ಅದನ್ನ ಹೇಳೋರೆ ಕೇಳೋರೆ
ಇಲ್ಲ ಆಗಿಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳು ಬರೀ ಹೊಂಡ ಗುಂಡಿಗಳೇ ತುಂಬಿರ್ತಕ್ಕಂಥದ್ದು. ಯಾವುದೋ ಹಳ್ಳಿ ರಸ್ತೆಗಳಾದ್ರೂ ಇದಕ್ಕಿಂತ ಬೆಟರ್ ಅನ್ನೋ ಪರಿಸ್ಥಿತಿ ಪ್ರತಿ ಏರಿಯಾದಲ್ಲೂ ಇದೆ. ರಸ್ತೆ ಬದಿಯಲ್ಲೇ ಗೋರಿಗಳಿವೆ, ಹುಷಾರ್. ಯಾರ್ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಅಮಾಯಕರ ಬಲಿಗೂ ಮುನ್ನ ಎಚ್ಚೆತ್ತುಕೊಳ್ಳಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಮ ಹೊಂಡ ತೋಡಿದಿರಲ್ಲ ರಸ್ತೆ ಬಗ್ದು ಈ ರೀತಿ. ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನೋದ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಛೀಮಾರಿ ಹಾಕಿತ್ತು ಕೋರ್ಟ್ ರಸ್ತೆ ಹೊಂಡ ಗುಂಡಿಗಳ ಕುರಿತಾಗಿ. ಆದ್ರೂ ಕೂಡ ನಾಚಿಕೆನೇ ಇಲ್ಲ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ರಿಯಾಲಿಟಿ ಚೆಕ್, ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್. ಉದ್ದಕ್ಕೂ ರಸ್ತೆ ಆಗದು ಬಿಟ್ಟಿದ್ದಾರೆ, ಹಂಗೆ ಬಿಟ್ಟಿದ್ದಾರೆ. ನೋಡಿ, ಇದು ಪರಿಸ್ಥಿತಿ. ಅಲ್ಲಲ್ಲಿ ಪೈಪ್ಗಳನ್ನು ಜೋಡಿಸಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹಾಗೆಯೇ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ಒಂದು ಸ್ಟ್ರೆಚ್ ಅಲ್ಲಿ ಕಾಮಗಾರಿಯನ್ನ ಕ್ವಿಕ್ ಆಗಿ ಮುಗಿಸೋದಿಲ್ಲ. ಒಂದು ವೇಳೆ ಮುಗಿಸಿದ್ರು ಮೊದಲಿನ ರೀತಿನಲ್ಲಿ ಹೊಂಡ ಗುಂಡಿ ಮುಚ್ಚುವಂತ ಕೆಲಸ ಆಗೋದಿಲ್ಲ. ಅಲ್ಲಿ ಅರ್ಧಂಬರ್ಧ ಮುಚ್ಚಿ ಬಿಟ್ಟಿರ್ತಾರೆ. ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡಕ್ಕೆ ಆಗಲ್ಲ. ಇನ್ನು ಮುಂದಿನ ಸಾರಿ ಅನುದಾನ ಬಂದು ಅಲ್ಲಿ ರಸ್ತೆ ಆದ್ಮೇಲೆನೆ ಅಲ್ಲಿ ವೆಹಿಕಲ್ ಸರಿಯಾಗಿ ಓಡಾಡಕ್ಕಾಗೋದು ಅಂತ ಪರಿಸ್ಥಿತಿ. ಸಿಕ್ಕಲ್ಲಿ ರಸ್ತೆಗಳನ್ನ ಬಗೆದು ಈ ರೀತಿ ಬಿಡಲಾಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅರ್ಜಿತ್. ವೀಕ್ಷಕರೇ, ರಸ್ತೆ ಬದಿಯಲ್ಲಿ ಯಮ ಹೊಂಡಗಳನ್ನ ಅಗದು ಹಂಗೆ ಬಿಟ್ಟಿದ್ದಾರೆ. ಬೆಂಗಳೂರು ತುಂಬಾ ಹೊಂಡ ಗುಂಡಿನೇ ಆಗಿದೆ. ಎಸ್ಪೆಷಲಿ ಫುಟ್ಪಾತ್ಗಳಲ್ಲಿ. ಮಧ್ಯ ರೋಡಲ್ಲಿ ಟ್ರಾಫಿಕ್ ಇರುತ್ತೆ, ನಡೆಯಕ್ಕಾಗಲ್ಲ. ಫುಟ್ಪಾತ್ ಅಲ್ಲಿ ಸಿಕ್ಕಾಪಟ್ಟೆ ಹೊಂಡಗಳನ್ನ ಅಗದು ಹಾಗೆ ಬಿಡಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಬೇರೆ ಬೇರೆ ಕಾಮಗಾರಿಗಳಿಗೋಸ್ಕರ ಹೊಂಡಗಳನ್ನ ಅಲ್ಲಲ್ಲಿ ತೆಗೆದು ಹಾಗೇ ಬಾಯ್ದೆರೆದು ನಿಂತಿದ್ದಾವೆ. ಅದಕ್ಕೆ ಒಂದು ಇಂಚು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಅಷ್ಟೇ ಅಲ್ಲ, ಬೇಗ ಕಾಮಗಾರಿ ಮುಗಿಸಿ ಅದನ್ನ ಯಥಾಸ್ಥಿತಿ ಮುಚ್ಚೋ ಕೆಲಸ ಕೂಡ ಆಗ್ತಾ ಇಲ್ಲ. ಕಾಮಗಾರಿ ಮುಗಿದ್ರೂ ಕೂಡ ಹಂಗಂಗೆ ಬಿಟ್ಟಿದ್ದಾರೆ. ಅದನ್ನ ಕೇಳೋರೆ ಇಲ್ಲ ಆಗಿಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳು ಬರೀ ಹೊಂಡ ಗುಂಡಿಗಳೇ ತುಂಬಿರ್ತಕ್ಕಂಥದ್ದು. ಯಾವುದೋ ಹಳ್ಳಿ ರಸ್ತೆಗಳಾದ್ರೂ ಇದಕ್ಕಿಂತ ಬೆಟರ್ ಅನ್ನೋ ಪರಿಸ್ಥಿತಿ ಪ್ರತಿ ಏರಿಯಾದಲ್ಲೂ ಇದೆ. ರಸ್ತೆ ಬದಿಯಲ್ಲೇ ಗೋರಿಗಳಿವೆ, ಹುಷಾರ್. ಯಾರ್ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಅಮಾಯಕರ ಬಲಿಗೂ ಮುನ್ನ ಎಚ್ಚೆತ್ತುಕೊಳ್ಳಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಮ ಹೊಂಡ ತೋಡಿದಿರಲ್ಲ ರಸ್ತೆ ಬಗ್ದು ಈ ರೀತಿ. ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನೋದ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಛೀಮಾರಿ ಹಾಕಿತ್ತು ಕೋರ್ಟ್ ರಸ್ತೆ ಹೊಂಡ ಗುಂಡಿಗಳ ಕುರಿತಾಗಿ. ಆದ್ರೂ ಕೂಡ ನಾಚಿಕೆನೇ ಇಲ್ಲ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ರಿಯಾಲಿಟಿ ಚೆಕ್, ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್. ಉದ್ದಕ್ಕೂ ರಸ್ತೆ ಆಗದು ಹಂಗೆ ಬಿಟ್ಟಿದ್ದಾರೆ. ನೋಡಿ, ಇದು ಪರಿಸ್ಥಿತಿ. ಅಲ್ಲಲ್ಲಿ ಪೈಪ್ಗಳನ್ನು ಜೋಡಿಸಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹಾಗೆಯೇ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ಒಂದು ಸ್ಟ್ರೆಚ್ ಅಲ್ಲಿ ಕಾಮಗಾರಿಯನ್ನ ಕ್ವಿಕ್ ಆಗಿ ಮುಗಿಸೋದಿಲ್ಲ. ಒಂದು ವೇಳೆ ಮುಗಿಸಿದ್ರು ಮೊದಲಿನ ರೀತಿನಲ್ಲಿ ಹೊಂಡ ಗುಂಡಿ ಮುಚ್ಚುವಂತ ಕೆಲಸ ಆಗೋದಿಲ್ಲ. ಅಲ್ಲಿ ಅರ್ಧಂಬರ್ಧ ಮುಚ್ಚಿ ಬಿಟ್ಟಿರ್ತಾರೆ. ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡಕ್ಕೆ ಆಗಲ್ಲ. ಇನ್ನು ಮುಂದಿನ ಸಾರಿ ಅನುದಾನ ಬಂದು ಅಲ್ಲಿ ರಸ್ತೆ ಆದ್ಮೇಲೆನೆ ಅಲ್ಲಿ ವೆಹಿಕಲ್ ಸರಿಯಾಗಿ ಓಡಾಡಕ್ಕಾಗೋದು ಅಂತ ಪರಿಸ್ಥಿತಿ. ಸಿಕ್ಕಲ್ಲಿ ರಸ್ತೆಗಳನ್ನ ಬಗೆದು ಈ ರೀತಿ ಬಿಡಲಾಗಿದೆ.